ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಇಡೀ ಇಂಟರ್ನ್ಯಾಷನಲ್ನಲ್ಲಿ ನಮ್ಮ ನಾಯಕರಾದ ಚಂದ್ರಶೇಖರ್ ಆಜಾದ್ ರಾವಣವ್ರದ್ದು ಈ ಭಾರತ ದೇಶದಲ್ಲಿ ಇಂಡಿಯನ್ SC ST OBC ಮುಸ್ಲಿಂ ಸಮುದಾಯ ಲೀಡರ್ ಯಾರು ಇದ್ದಾರೆ ಅಂತಂದ್ರೆ ನಮ್ಮ ಚಂದ್ರಶೇಖರ್ ಆಜಾದ್ ರಾವಣವರು ಅಂತಂದು ಟೈಮ್ 10ನಲ್ಲಿ ಅಮೆರಿಕಾ ಒಂದು ಪತ್ರಕಾರ ಅವ್ರಿಗೆ ಉಗಮಿಸ್ತಾ ಇದ್ದಾರೆ. ಅದೇ ರೀತಿಲಿಂದು ನಾವು ಇವು ಯಾವುದೇ ಥರ ಯಾವ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವ ಸರ್ಕಾರ ಇದ್ದರೂ ಕೂಡ ಇಂಥ ನಾವು ಘಟನೆಗಳು ಸಾಲಿವು. ಯಾಕಂದರೆ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಉಗಮನ ಆಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಗಲ್ಲಿಯಲ್ಲಿ ದಿಲ್ಲಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣವ್ರ ಸಂಸದ ಚಂದ್ರಶೇಖರ್ ಆಜಾದ್ ರಾವಣವರು ಕೂಡ ಪಾರ್ಲಿಮೆಂಟ್ದಲ್ಲಿ ಹೋರಾಟ ಮಾಡ್ತಾರೆ. ನಮ್ಮ ರಕ್ತದಲ್ಲಿ ಹೋರಾಟ ಇದೆ. ನಾವು ಹೋರಾಟ ಇವಾಗಲೂ ಇಲ್ಲ, ಯಾವಾಗ ನಾವು ಹೋರಾಟಕ್ಕೆ ಸಿದ್ಧ ಇರ್ತೀವಿ. ಯಾವ ಒಂದು ಹಿಂದಿನಲ್ಲಿ ಕಾವತ್ತಿದೆ, जो चीज़ मांगने से नहीं मिलता वो छीनने में बहुत मज़ा आता है. ये भीम आर्मी का एक सबसे बड़ा एक आदेश है और हम भीम आर्मी वाले कभी ना झुकेंगे, ना कभी बिकेंगे, ना रुकेंगे. इस नारे के साथ भीम आर्मी ಭಾರತ್ ಏಕತಾ ಮಿಷನ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ, ಇಡೀ ಭಾರತ ದೇಶದಲ್ಲಿ 27 ರಾಜ್ಯದಲ್ಲಿ ಭೀಮ್ ಆರ್ಮಿ ಮೂವ್ಮೆಂಟ್ ನಡೀತಾ ಇದೆ. ಆದ ಕಾರಣ ನಾವು ಈ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವೇನು ಹೋರಾಟ ಮಾಡಿದ್ದೀವಿ. ಅದಕ್ಕೆ ಯಶಸ್ವಿ ಆಗಲಿ. ಅದಕ್ಕಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಚೇತಾವಣೆ ಕೊಡ್ತೀವಿ. ಮುಂದೆ ಬರೋ ದಿನದಲ್ಲಿ ನೀವು ಈ ಥರ ದಲಿತರ ಮೇಲಾಗಲಿ ಮುಸಲ್ಮಾನ ಮೇಲಾಗಲಿ ಅನ್ಯಾಯ ಮಾಡಿದಿರ ಅಂತಂದ್ರೆ ನೀವು ಕುರ್ಚಿ ಖಾಲಿ ಆಗುತ್ತೆ. ನಾವು ಮುಂದೆ ಬರೋದಲ್ಲಿ ಇದು ಇವತ್ತು ಜಿಲ್ಲೆಯಲ್ಲಿ ಮಾಡಿದ್ದೀವಿ, ನೆಕ್ಸ್ಟ್ ನಾವು ಬೆಂಗಳೂರಿನಲ್ಲಿ ಮಾಡ್ತೀವಿ ಅಂತ ಚೇತಾವಣೆ ಕೊಡ್ತೀನಿ. ಜೈ ಭೀಮ್ ನಮೋ ಬುದ್ಧಾಯ. ಜೈ ಭೀಮ್ ನಮೋ ಬುದ್ಧಾಯ. ಪ್ರಥಮದಲ್ಲಿ ಭೀಮ್ ಆರ್ಮಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ದಲಿತರ ಮೇಲೆ ದಿನನಿತ್ಯ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಮುಂದಿಟ್ಟುಕೊಂಡು ಹಾಗೂ STP ಯೋಜನೆಯ ಕರ್ನಾಟಕದ ಅನುದಾನವನ್ನು ಸರಿಯಾಗಿ ದಲಿತ ಸಮುದಾಯಕ್ಕೆ ಮುಟ್ಟಲಾರದ ಒಂದು ವಿಷಯವನ್ನಿಟ್ಟುಕೊಂಡು ಇವತ್ತಿನ ದಿವಸ ಪ್ರತಿ ಹಳ್ಳಿಗಳಲ್ಲೂ ಮತ್ತು ಗಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಅದನ್ನು ಖಂಡಿಸಿ ಇವತ್ತಿನ ದಿವಸ ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಂಘಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ಈ ಸಂಘಟನೆ ಯಶಸ್ವಿಯಾಗಿದೆ. ಮುಂದಿನ ದಿನಮಾನಗಳಲ್ಲಿ ದಲಿತರಿಗೆ ಒಳ್ಳೆಯ ನ್ಯಾಯವನ್ನು ಒದಗಿಸಲಿ ಏನಂದರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತಂದು ಈ ಮುಖಾಂತರ ತಿಳಿಸಿದ್ದೇವೆ.